ಗುರು ನಿಂಗೊಂದು ವಿಷಯ ಗೊತ್ತಾ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮ್ಮ ತಾತ ಒಂದು ಕಾಲದಲ್ಲಿ 2 ಬಜ್ಜಿ ತಿನ್ನೋಕ್ಕೋಸ್ಕರ 2 ಎಕರೆ ಮಾರಿದ್ರು. ಅದು ನಿಮ್ ತಾತ. ಹಾ, ನಮ್ ತಾತನ ಕತೆ ಕೇಳಿದ್ರೆ ಬೆಚ್ ಬಿದ್ದೋಯ್ತೀಯ. ನಮ್ ತಾತ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದ್ಸತಿ ಸೀಟ್ಗೋಸ್ಕರ ಜಗಳ ಆಡಿ 2 ಎಕರೆ ಜಾಗನ ಕೂತ್ ಜಾಗದಲ್ಲೇ ಬರ್ಕೊಟ್ಟು ಹೋದ್ರು ಕಣಲು. ಬಸ್ಸಲ್ಲೇ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇನ್ನೊಂದು ವಿಷಯ ಗೊತ್ತಾ? ಅದೇ ಬಸ್ಸಲ್ಲಿ ನಮ್ಮ ತಾತ ಇದ್ರು. ಇಳಿಬೇಕಾದ್ರೆ ಜಾಗ ಬಿಡ್ಲಿಲ್ಲ ಅಂತ ನಿಂತ ಜಾಗದಲ್ಲೇ 3 ಎಕರೆ ಬಿಟ್ಕೊಟ್ರು ಅವ್ನ ಬಾಗ್ಲಲ್ಲಿ ನಿಂತವನಿಗೆ. ಗೊತ್ತಾದ್ ನಿನಗೆ? ನೋಡಿ, ಆಗಿನ ಕಾಲದಲ್ಲಿ ಕೂತ್ ಜಾಗದಲ್ಲಿ ನಿನ್ ಜಾಗದಲ್ಲಿ 2 ಎಕರೆ ಬರ್ಕೊಡ್ತಾ ಇದ್ರು. ಈಗ ಹಿಂಗ್ ಮಾಡೇ ಕೂರಕ್ಕೆ ನಿಲ್ಲಕ್ಕೆ ಜಾಗ ಇಲ್ದಂಗ್ ಮಾಡಿ ಚೆಡ್ಡಿ ಕಿತ್ತೋಗಂಗೆ ಕೆಲಸ ಮಾಡ್ತಾ ಇದೀವಿ. ಎಕರೆ ಕನ್ಸು ತಗೊಳ್ಳೋದು. ಅದಕ್ಕೆ ತಗೊಳಕ್ಕೆ ದುಡ್ಡಿಲ್ಲ, ಎಕರೆ ಗಟ್ಲೆ ಮಾತಾಡ್ತಾ ಇದೀವಿ ನಾವು. ಅದು ನಿಜ. ಸೊ ಅದೇ ನಾವ್ ಈ ತಪ್ಪು ಮಾಡೋದು ಬೇಡ. ಅದಕ್ಕೋಸ್ಕರ ಪ್ರಾಪರ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಬೋದು ಬೆಂಗಳೂರಲ್ಲಿ ಅದನ್ನ ಪ್ಲಾನ್ ಮಾಡೋಣ. ಅದನ್ನ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತಿಳಿಸೋಣ. ಎಸ್ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಸಂಗ್ರಾಮ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್, ಒಬ್ಬ ನಾರ್ಮಲ್ IT ಗಾಯ್ ಯಾರು ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ, ಈಗ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಂಗೆ ಎಕರೆ ಗಟ್ಟೆ ಎಲ್ಲ ತಗೊಳಕ್ ಆಗಲ್ಲ ಈ ಕಾಲದಲ್ಲಿ. ಹೌದು, ಬೆಂಗಳೂರಲ್ಲಿ ಹೇಳ್ತಾ ಇರೋದು. ಒಬ್ಬ ನಾರ್ಮಲ್ ಗಾಯ್ ಕೆಲ್ಸಕ್ಕೆ ಹೋಗ್ತಾ ಇರೋನು ಯಾವ ತರ ಅವನು ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ಬೋದು ರಿಯಲ್ ಎಸ್ಟೇಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ 20/30, 30/40 ಇಲ್ಲ 40/60 ಈ ತರ ಪ್ಲಾಟ್ಸ್ ನ ತಗೊಳಕ್ಕೆ ಅವ್ನು ಯಾವ್ಯಾವ ಜಾಗದಲ್ಲಿ ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಮತ್ತೆ ಯಾವ್ಯಾವ ತರ ಅವನ್ ಅವೈಲಬಿಲಿಟಿ ರಿಕ್ವೈರ್ಮೆಂಟ್ಸ್ ಯಾವ್ಯಾವ ತರ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಾವು ಸ್ವಲ್ಪ ಕೋರ್ ಸಿಟೀಸ್ ಕಡೆನೆ ಕಾನ್ಸಂಟ್ರೇಟ್ ಮಾಡೋಣ. ಹೌದು, ಫುಲ್ ಜಾಸ್ತಿ ದೂರನೂ ಇರಲ್ಲ, ಬೆಂಗಳೂರಿಂದ ಜಾಸ್ತಿ ಹತ್ರನೂ ಇರಲ್ಲ. ಔಟ್ಸೈಡ್ ಬ್ಯಾಂಗ್ಳೂರ್, ಔಟ್ಸೈಡ್ ಎಕ್ಸಾಂಪಲ್ ಮೆಜೆಸ್ಟಿಕ್ ಇಂದ ಒಂದು 40 ಕಿಲೋಮೀಟರ್ಸ್ ರೇಡಿಯಸ್ ಒಳಗೇನೆ ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ತರಾನೇ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಲೈಕ್ ಎಲ್ಲಿ ರಿಯಲ್ ಎಸ್ಟೇಟ್ ಗ್ರೋತ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಇಲ್ಲ ಸ್ಯಾಚುರೇಟ್ ಆಗಿದೆ, ಅದು ಪ್ಲೇಸಸ್ ಬಿಟ್ಟು ಬೇರೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಇಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಈಗ ಎಲೆಕ್ಟ್ರಾನಿಕ್ ಸಿಟಿಲಿ ಆಫೀಸ್ ಇದ್ದು, ಇಲ್ಲ ಸುತ್ತ HSR ಲೇಔಟು ಇಲ್ಲೆಲ್ಲಾರು ಆಫೀಸ್ ಇದ್ರೆ ನನ್ನ ಪ್ರಕಾರ ಸರ್ಜಾಪುರ್ ರೋಡಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್. ಯಾಕೆ ಅಂದ್ರೆ ಸರ್ಜಾಪುರ್ ರೋಡಲ್ಲಿ ಸದ್ಯಕ್ಕೆ ಈಗ ಪೆರಿಫೆರಿಯಲ್ ರೋಡ್ ಇದೆ ಅಂಡ್ ಒಂದು ಔಟರ್ ರಿಂಗ್ ರೋಡ್ ಕೂಡ ಕನೆಕ್ಟ್ ಆಗುತ್ತೆ ಅಲ್ಲಿ. ಅಂಡ್ ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ ಮೇನ್ ಸಿಟೀಸ್ಗೆ ಎಂಟರ್ ಆಗೋದಾದ್ರೆ. ಅಂಡ್ ಒಂದು ಫ್ಯೂಚರಿಸ್ಟಿಕ್ ಪಾಯಿಂಟ್ ಆಗಿ ಏನ್ ಕಾಣಿಸುತ್ತೆ ಅಂದ್ರೆ, ಗೌರ್ಮೆಂಟ್ ಇಲ್ಲಿ ಸ್ವಿಫ್ಟ್ ಸಿಟಿ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸ್ವಿಫ್ಟ್ ಸಿಟಿ ಅಂದ್ರೆ ಇದನ್ನ ಒಂದು ಸ್ಟಾರ್ಟ್ಅಪ್ ಹಬ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಇದು ಫ್ಯೂಚರಿಸ್ಟಿಕ್ ಪಾಯಿಂಟ್ ಆಗು ಇದು ಒಳ್ಳೆ ಇನ್ವೆಸ್ಟ್ಮೆಂಟ್ ಏರಿಯಾ. ಅಂಡ್ ನೆಕ್ಸ್ಟ್ ಇದನ್ನ ಮೆಟ್ರೋ ಕನೆಕ್ಟಿವಿಟಿ ನೋಡೋದಾದ್ರೆ, ಇಲ್ಲಿ ಹೆಬ್ಬಾಳಿಂದ phase 3 ಎಕ್ಸ್ಟೆನ್ಷನ್ ಆಗುತ್ತೆ ಮೆಟ್ರೋ. ಅಂಡ್ ಸೊ ಮೆಟ್ರೋ ಕನೆಕ್ಟಿವಿಟಿ ಕೂಡ ನಿಮ್ಗೆ ಇರುತ್ತೆ ಇಲ್ಲಿ. ಸೊ ನೋಡೋದಾದ್ರೆ ಇದಕ್ಕೆ ಎಲೆಕ್ಟ್ರಾನಿಕ್ ಸಿಟಿನೂ ಹತ್ರ, HSR ಲೇಔಟು ಹತ್ರ, ಅಂಡ್ ನಿಯರ್ ಬೈ ಸ್ವಲ್ಪ ಹ್ಯಾಪನಿಂಗ್ ಸಿಟೀಸ್ ಅದರ ಹ್ಯಾಪನಿಂಗ್ ಪ್ಲೇಸಸ್ ಆಗಿರೋ ಕೋರಮಂಗ್ಲ ಮತ್ತೆ ಇಂದ್ರಾನಗರ್ ಕೂಡ ಹತ್ರ. ಸೊ ಗುಡ್ ಟು ಇನ್ವೆಸ್ಟ್ ಇನ್ ಸರ್ಜಾಪುರ್ ರೋಡ್. ರೋಡ್ ಕನೆಕ್ಟಿವಿಟಿ ತುಮಕೂರು ಟು ಹೊಸೂರ, ತುಮಕೂರು ರೋಡ್ ಟು ಹೊಸೂರು ರೋಡ್ ಕನೆಕ್ಟಿವಿಟಿ. ಸೊ ಇಲ್ಲಿ ಇದಿರೋದ್ರಿಂದ ನೀವು ನೈಸ್ ರೋಡ್ ಕೂಡ ಎಂಟರ್ ಆಗ್ಬೋದು. ಈಗ ತುಮಕೂರಲ್ಲಿ ಮನೆ ಇರೋರು ಪ್ಲಾನ್ ಮಾಡ್ಬೋದಾ ಇಲ್ಲಿ ತಗೊಳಕ್ಕೆ? ಪ್ಲಾನ್ ಮಾಡ್ಬೋದು. ಸೊ ಇನ್ನೊಂದು ಇಲ್ಲಿ ಪ್ಲಾಟ್ ಪ್ರೈಸ್, ಕರೆಂಟ್ ಪ್ರೈಸ್ ಬಂದು 7,000 to 13,000 ಇದೆ per square feet. ಎಸ್ಟಿಮೇಟೆಡ್, ಎಕ್ಸಾಕ್ಟ್ ಅಲ್ಲ. 7,000 to 13,000 per square feet.
1 ಕೋಟಿ ತರ ಏನಾದ್ರು ಇದ್ರೆ ಇಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಒಳ್ಳೆ ಸೂಕ್ತವಾದ ಜಾಗ. ಯಾರ್ದು ಈ ಬಜೆಟ್ ಒಳಗ್ ಬಂದ್ರೆ ಅವ್ರು ಇಲ್ಲಿ ಸರ್ಜಾಪುರ ಹತ್ರ ಪ್ಲಾನ್ ಮಾಡ್ಬೋದು. Plan ನೀನ್ ಹೇಳಿದ್ದು ಕ್ರೈಟೀರಿಯಾಸ್ ಎಲ್ಲ ಲಿಂಕ್ ಆದ್ರೆ. ಸೊ ಇದು ಆಗಿತ್ತು ಸರ್ಜಾಪುರ್ ರೋಡ್. ಓಕೆ, ನೆಕ್ಸ್ಟ್ ಹ್ಯಾಪನಿಂಗ್ ಏರಿಯಾ ಅಂದ್ರೆ ಹೆಣ್ಣೂರು. ಹೆಣ್ಣೂರು ಇರೋದು ಹೆಬ್ಬಾಳ ಹತ್ರ. ಅರೌಂಡ್ 8 to 9 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಬರುತ್ತೆ. ಓಕೆ. ಸೊ ಯಾರಾದ್ರೂ ಮಾನ್ಯತಾ ಟೆಕ್ ಪಾರ್ಕ್, ಕಿರ್ಲೋಸ್ಕರ್ ಟೆಕ್ ಪಾರ್ಕ್, IT ಟೆಕ್ಕೀಸ್ ಗಳಿಗೆ ಇದು ಬೆಸ್ಟ್ ಪ್ಲೇಸ್ ಟು ಇನ್ವೆಸ್ಟ್ ಇನ್ ರಿಯಲ್ ಎಸ್ಟೇಟ್. ಓಕೆ. ಮತ್ತೆ ಈ ಹೆಣ್ಣೂರ್ ಹತ್ರ ತಗೊಂಡ್ರೆ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಏರ್ಪೋರ್ಟ್ ಕನೆಕ್ಟಿವಿಟಿ ಸಖತ್ತಾಗಿದೆ. ಅರೌಂಡ್ 18 ಕಿಲೋಮೀಟರ್ಸ್ ಒಳಗೆ ನಿಮ್ಗೆ ಏರ್ಪೋರ್ಟ್ ಸಿಕ್ಬಿಡುತ್ತೆ. ಮತ್ತೆ ಈಗ ಮೆಟ್ರೋ ಕನೆಕ್ಟಿವಿಟಿನೂ ಆಗ್ತಾ ಇದೆ, ಎಲ್ಲರಿಗೂ ಗೊತ್ತಿರೋಂಗೆ. ಸೊ ಇದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಹೆಣ್ಣೂರಲ್ಲಿ. ಮತ್ತೆ ಆಸ್ ಪರ್ ಮಾರ್ಕೆಟ್ ರಿಸರ್ಚ್ ಇಲ್ಲಿ ನೀವು ಒಂದು ಪ್ಲಾಟ್ ನ ತಗೊಂಡ್ರೆ ವಿತಿನ್ ಎ ಇಯರ್ 15% ಸ್ಟೀಪ್ ರೈಸ್ ಆಗುತ್ತೆ ಲ್ಯಾಂಡ್ ವ್ಯಾಲ್ಯೂಯೇಷನ್. ರೆಂಟ್ ನೀವೇನಾದ್ರೂ ಮನೆ ಕಟ್ಸಿ ರೆಂಟಿಗೆ ಬಿಡ್ತೀರಾ ಅಂದ್ರೆ ಎವ್ರಿ ಇಯರ್ 7% ರೈಸ್ ಆಗುತ್ತೆ. ಸೊ ಇದೊಂಥರ ಬೂಮಿಂಗ್ ಏರಿಯಾ. ಮತ್ತೆ ಮೋಸ್ಟ್ ಆಫ್ ದಿ ಪೀಪಲ್ ಹೆಣ್ಣೂರ್ ಹತ್ರ ಶಿಫ್ಟ್ ಆಗಕ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇದು ಒಂಥರ ರೆಸಿಡೆನ್ಶಿಯಲ್ ಹಬ್ ತರ ಆಗ್ತಾ ಇದೆ. ಇವಾಗ ಎಲ್ಲರೂ ಎಲೆಕ್ಟ್ರಾನಿಕ್ ಸಿಟಿ ಕಡೆ ನೀವು ನೋಡ್ದಂಗೆ ಜಾಸ್ತಿ ಬರೀ IT ಕಂಪ್ನೀಸೇ ಇದಾವೆ. ಅವರು ಮನೆನೆಲ್ಲ ಎಲೆಕ್ಟ್ರಾನಿಕ್ ಸಿಟಿಯಿಂದ ದೂರನೇ ಕಟ್ಕೋತಾ ಇದಾರೆ. ಯಾಕಂದ್ರೆ ಅಲ್ಲೆಲ್ಲ ಹೆವಿ ಟ್ರಾಫಿಕ್ ಮತ್ತೆ ದೂರ ಮೇನ್ ಸಿಟಿಯಿಂದ, ಮೆಜೆಸ್ಟಿಕ್ ಇಂದ. ಬಟ್ ಹೆಣ್ಣೂರ್ ಆಗಲ್ಲ, ಮೆಜೆಸ್ಟಿಕ್ ಇಂದನೂ ಅರೌಂಡ್ 18-15 ಕಿಲೋಮೀಟರ್ಸ್ ಒಳಗೆ ಬಂದ್ಬಿಡುತ್ತೆ. ಸೊ ಎಲ್ಲರೂ ಆಲ್ಮೋಸ್ಟ್ ರೆಸಿಡೆನ್ಶಿಯಲ್ ಏರಿಯಾ ತರನು ಇದನ್ನ ನೋಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನೀವು ಮಾರ್ಕೆಟ್ ಪ್ರೈಸ್ ಎಷ್ಟಿರ್ಬೋದು ಅಂದ್ರೆ ಇಟ್ ರೇಂಜಸ್ ಅರೌಂಡ್ 4,500 to 6,000. ಓಕೆ. ಸರ್ಜಾಪುರ ಹೇಳಿದ್ದು 7 to 13 ಅದಕ್ಕೆ ಹೋಲಿಸ್ಕೊಂಡ್ರೆ ಇದು 4,500 to 6,000. ಮತ್ತೆ ಇದು ನಾರ್ತ್ ಬ್ಯಾಂಗ್ಳೂರ್ ಕಡೆ ಬರುತ್ತೆ. ಇದನ್ನ ಗ್ರೋ ಆಗ್ತಾ ಇರೋ ಏರಿಯಾ. ನೀನ್ ಹೇಳಿದ್ದು ಆಲ್ಮೋಸ್ಟ್ ಸ್ವಲ್ಪ ಸ್ಯಾಚುರೇಷನ್ ಅಲ್ಲಿ ಇದೆಯಲ್ಲ? ಸ್ವಲ್ಪ ಇದೆ, ಬಟ್ ಬೇರೆ ಹ್ಯಾಪನಿಂಗ್ ಪ್ಲೇಸಸ್ ಹೋಲಿಸ್ಕೊಂಡ್ರೆ ಸ್ಟಿಲ್ ಏನೋ ಗ್ರೋತ್ ಇದೆ ಅದರಲ್ಲಿ. ಓಕೆ ಫ್ರೆಂಡ್ಸ್, ಈ ಕ್ರೈಟೀರಿಯಾಸ್ ಏನಾದ್ರು ನಿಮ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಬಂದ್ರೆ ನೀವು ಹೆಣ್ಣೂರ್ ಕಡೆನು ಒಂದು ಕಣ್ಣು ಆಡಿಸ್ಬೋದು. ನೆಕ್ಸ್ಟ್ ಬಂದು ಅತ್ತಿಬೆಲೆ ಸೈಡ್ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಇದು ಒಂದು ಒಳ್ಳೆ ಏರಿಯಾ. ಅತ್ತಿಬೆಲೆ ಬಂದು ಆಲ್ಮೋಸ್ಟ್ ತಮಿಳ್ನಾಡು ಬಾರ್ಡರ್ ಸೈಡ್ ಬರುತ್ತೆ, ಬೆಂಗಳೂರು ತಮಿಳ್ನಾಡು ಬಾರ್ಡರ್. ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿ ನೋಡೋದಾದ್ರೆ ಇದಕ್ಕೆ ನೈಸ್ ರೋಡ್ ಕನೆಕ್ಷನ್ ಇದೆ. ಹೌದಾ? ಹೊಸೂರು ರೋಡ್ ಇಂದ ಅಲ್ಲಿ ನೈಸ್ ರೋಡ್ ಕನೆಕ್ಷನ್ ಇದೆ. ಅಂಡ್ ಇಲ್ಲೂ ಕೂಡ PRR, ಅದು ಪೆರಿಫೆರಿಯಲ್ ರೋಡ್ ಹೇಳದ್ನ, ರಿಂಗ್ ರೋಡ್, ಅದು ಇಲ್ಲೂ ಬರುತ್ತೆ. ಅಂಡ್ ಇನ್ನೊಂದು ಮೇನ್ ಏನು ಅಂದ್ರೆ ಇಲ್ಲಿ ಸದ್ಯಕ್ಕೆ ಮೆಟ್ರೋ ಫೇಸ್ 2 ಎಕ್ಸ್ಟೆನ್ಷನ್ ಆಗುತ್ತೆ ಇಲ್ಲೂ ಕೂಡ ಫ್ಯೂಚರ್ ಅಲ್ಲಿ. ಸೊ ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿ ಅಂಡ್ ಮೆಟ್ರೋ ಕನೆಕ್ಟಿವಿಟಿ ಬರುತ್ತೆ ಇಲ್ಲಿ ಟು ಮೈನ್ ಸಿಟೀಸ್. ನೆಕ್ಸ್ಟ್ ಬಂದು ಇದು ನಿಯರ್ ಬೈ ಏನೇನು ಹ್ಯಾಪನಿಂಗ್ ಪ್ಲೇಸಸ್ ಏನೇನಿದೆ ಅಂದ್ರೆ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಬೈ. ಸೊ ಆಲ್ ಇಂಡಸ್ಟ್ರಿಯಲ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಏನೇನಿದಾವೆ ಅದು ತುಂಬಾ ಹತ್ರ ಇದೆ, ಬೊಮ್ಮಸಂದ್ರದಲ್ಲಿದೆ. ಇನ್ನೊಂದೇನು ಅಂದ್ರೆ IT ಟೆಕ್ ಪಾರ್ಕ್ಸ್ ಕೂಡ ಹತ್ರ ಇದೆ. ಎಲೆಕ್ಟ್ರಾನಿಕ್ ಸಿಟಿಲಿರೋ IT ಟೆಕ್ ಪಾರ್ಕ್ಸ್ ಇದಕ್ಕೆ ತುಂಬಾ ಕ್ಲೋಸ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಆ ತರ ನೋಡೋದಾದ್ರೆ ಕಂಪೇರ್ ಟು ಸರ್ಜಾಪುರ್ ರೋಡ್ ಇದು ಲೈಕ್ ಇನ್ ಲೋವರ್ ಪ್ರೈಸಸ್ ಯು ಕ್ಯಾನ್ ಗೆಟ್ ಸಿಮಿಲರ್ ಕನೆಕ್ಟಿವಿಟಿ. ಎಷ್ಟು ಪ್ರೈಸ್ ರೇಂಜ್? ಪ್ರೈಸ್ ರೇಂಜ್ ಬಂದು ಇದು 5,000 to 7,000 ಪರ್ ಸ್ಕ್ವೇರ್ ಫೀಟ್. ಅಂಡ್ ಇಲ್ಲಿ ಇನ್ನೊಂದೇನು ಅಂದ್ರೆ ಸದ್ಯಕ್ಕೆ ಗ್ರೀನ್ ಸ್ಪೇಸಸ್ ಅಂತ, ಲೈಕ್ ಕೆಲವು ಲೈಫ್ ಸ್ಟೈಲ್ ಡೆವಲಪ್ಮೆಂಟ್ಸ್ ಇಲ್ಲಿ ಮಾಡ್ತಾರೆ. ಸೊ ನಿಯರ್ ಬೈ ಸುತ್ತ ಗ್ರೀನ್ ಫಾರೆಸ್ಟ್ ಮತ್ತೆ ಲೇಕ್ಸ್ ಸುತ್ತ ಡೆವಲಪ್ಮೆಂಟ್ಸ್ ಮಾಡಿರೋ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳು ಕೂಡ ಸಿಗ್ತಾರೆ ನಿಮ್ಗೆ. ಸೊ ನೀವು ಇಲ್ಲಿ ಪ್ಲಾಟ್ಸ್ಗಳು ತಗೊಂಡ್ರೆ, ನೀವು ಮನೆ ಮುಂದೆ ಏನಾರು ಫ್ಯೂಚರ್ ಅಲ್ಲಿ ಮನೆ ಏನಾರು ಕಟ್ಸ್ಕೊಂಡ್ರೆ ಕಾಮ್ ಆಗಿರುತ್ತೆ, ಹಳ್ಳಿ ತರ. ಹೌದು. ಸೊ ಇದು ಬಂದು ಅತ್ತಿಬೆಲೆ ಸೈಡ್ ಅಡ್ವಾಂಟೇಜಸ್. ನೆಕ್ಸ್ಟ್ ಫ್ರೆಂಡ್ಸ್, ಇನ್ನೊಂದು ಬಿಗ್ ಥಿಂಗ್ ಇನ್ ಬ್ಯಾಂಗ್ಳೂರ್ ಅಂದ್ರೆ ದೊಡ್ಡಬಳ್ಳಾಪುರ. ಏಕೆ ದೊಡ್ಡದಾಗಿ ದೊಡ್ಡಬಳ್ಳಾಪುರ ಅಂತ ಹೆಸರಿದೆ? ಯಾಕಂದ್ರೆ ನಾವ್ ಇಷ್ಟೊತ್ತು ಹೇಳಿರೋ ಏರಿಯಾಸ್ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದಿ ಚೀಪೆಸ್ಟ್
ಪ್ರೈಸ್ ವೇರ್ ಯು ವಿಲ್ ಗೆಟ್ ಇನ್ ದಿ ಬ್ಯಾಂಗ್ಳೂರ್, ಆಲ್ ಓವರ್ ಬ್ಯಾಂಗ್ಳೂರ್. ಹ್ಮ್ ಸೊ ಇದ್ರ ಕನೆಕ್ಟಿವಿಟಿ ಹೇಳೋದಾದ್ರೆ STRR ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅರೌಂಡ್ 80 ಕಿಲೋಮೀಟರ್ಸ್ ಸ್ಪ್ಯಾನ್ ಆಗುತ್ತೆ ಇದು. ಹ್ಮ್ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಟ್ರಾಫಿಕ್ ರೆಡ್ಯೂಸ್ ಆಗುತ್ತೆ. ಮತ್ತೆ ದೇವನಹಳ್ಳಿ ಹತ್ರ ಇರೋದ್ರಿಂದ ದೊಡ್ಡಬಳ್ಳಾಪುರ IT ಪಾರ್ಕ್ಸ್ಗೆಲ್ಲ ಹೆವಿ ಹತ್ರ. ಸೊ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ IT ಕಂಪ್ನೀಸ್ ನಿಯರ್ ದೇವನಹಳ್ಳಿ, ದೇ ಕ್ಯಾನ್ ರಿಸೈಡ್ ಅಟ್ ದೊಡ್ಡಬಳ್ಳಾಪುರ ಓನ್ಲಿ. ಇಲ್ಲೇ ಮನೆ ಮಾಡ್ಬೋದು ಅವರು. ಯಾಕಂದ್ರೆ ಗೊತ್ತಲ್ಲ STRR ಅಂದ್ರೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇರೋದ್ರಿಂದ ಏನು ಟ್ರಾಫಿಕ್ ಇರಲ್ಲ, ಓಕೆ. ಮತ್ತೆ ಟೈಮ್ನು ಸೇವ್ ಮಾಡ್ಬೋದು ಅವರು. ಇನ್ನೊಂದು ಏನು ಅಂದ್ರೆ ಇಂದಿರಾ ಗಾಂಧಿ ಬಯೋಲಾಜಿಕಲ್ ಪಾರ್ಕ್ ಇವಾಗ ಬೆಂಗಳೂರಲ್ಲಿ ಲಾಲ್ಬಾಗ್ ಇದೆಯಲ್ಲ, ಅದೇ ತರ 153 ಎಕರೆ ಮಾಡ್ತಾ ಇದ್ದಾರೆ. ಸೊ ದಟ್ ವಿಲ್ ಫೀಚರ್ ಎ ಬರ್ಡ್ ಸ್ಯಾಂಕ್ಚುರಿ, ಮಿನಿ ಝೂ, ಮೆಡಿಸಿನಲ್ ಪ್ಲಾಂಟ್ಸ್, ಸೊ ಎಲ್ಲ ಮಾಡ್ತಾ ಇದ್ದಾರೆ. ಇದು ಅಲ್ಲಿ ರೆಸಿಡೆನ್ಷಿಯಲ್ ಪ್ಲಾಟ್ ತಗೊಬೇಕು, ಯಾರು ಫ್ಯೂಚರ್ ಅಲ್ಲಿ ಮನೆ ಕಟ್ಟಬೇಕು ಅಂತಾರೆ ಅವ್ರಿಗೊಂಥರ ಕಾಮ್ ಆಗಿರುತ್ತೆ. ನೀನ್ ಹೇಳ್ದಂಗೆ ಎಲ್ಲೋ ಹೇಳ್ದಲ್ಲ ನೀನ್ ಅವಾಗ್ಲೇ, ಇದು ಹತ್ತಿ ಬೆಲೆ ಸೇಮ್ ಅದೇ ತರ ಇರುತ್ತೆ. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಇದು ಏನಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಂದ ಬೆಂಗಳೂರು ಆಲ್ ಓವರ್ ಪಾರ್ಟ್ಸ್ ಬೆಂಗಳೂರು ವಿತ್ ಇನ್ ದೊಡ್ಡಬಳ್ಳಾಪುರ ಇಂದ ಕನೆಕ್ಟ್ ಮಾಡ್ತಾರೆ. ಓಕೆ. ಸೊ ದಿಸ್ ವಿಲ್ ಹೆಲ್ಪ್ ಟು ಇಂಪ್ರೂವ್ ಬಿಸ್ನೆಸ್ ಕನೆಕ್ಷನ್ಸ್. ಅಂದ್ರೆ ಎಲ್ಲ ಇವಾಗ ಏನು ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಪ್ರಾಪರ್ ಆಗಿದ್ರೆ ಒಂದು ದೇಶದ ಎಕಾನಮಿ ಗ್ರೋ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದೇ ತರ ಈ ಬಿಸ್ನೆಸ್ ಕಾರಿಡಾರ್ ಇಂದ ಒಳ್ಳೆ ಇಂಡಸ್ಟ್ರೀಸ್, ಪ್ರೊಫೆಷನಲ್ ಸೆಕ್ಟರ್ ಎಲ್ಲ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಇಂಡಸ್ಟ್ರಿಯಲ್ ರೆವಲ್ಯೂಷನರಿ ಏನು ಅಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಐಫೋನ್ ಅಸೆಂಬ್ಲಿ ಪ್ಲಾಂಟ್ ನೆಕ್ಸ್ಟ್ ಫ್ಯಾಕ್ಸ್ಕಾನ್ ಪ್ರಾಜೆಕ್ಟ್ ನೇಮ್ಡ್ ಆಸ್ ಪ್ರಾಜೆಕ್ಟ್ ಎಲಿಫೆಂಟ್, ಇದು ದೊಡ್ಡಬಳ್ಳಾಪುರದಲ್ಲೇ ಆಗ್ತಾ ಇದೆ. ಸೊ ಇದರಿಂದ ನಿಮಗೆ ಅಡಿಷನಲ್ ಎಂಪ್ಲಾಯ್ಮೆಂಟ್ ಗ್ರೋತ್ ಆಗುತ್ತೆ ಎಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ಮತ್ತೆ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಬ್ಯಾಂಗ್ಳೂರ್ ಮಚ್ಚ ಇದು, ಅಷ್ಟು ಹೇಳ್ಬಲ್ಲೆ ನಾನು. ಸದ್ಯಕ್ಕೆ ಲೋವರ್ ಪ್ರೈಸ್ ಅಲ್ಲಿ ನಿಮ್ಗೆ ಅಫೋರ್ಡಬಲ್ ಆಗಿ ಸಿಗುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ಮೋಸ್ಟ್ ಆಫ್ ದಿ ಥಿಂಗ್ ಡಿವೈನ್ ಟಚ್ ಇದೆ ಇಲ್ಲಿ. ನೀವು ಆ ಕಡೆ ಹೋದ್ರೆ ನಂದಿ ಹಿಲ್ಸ್ ಇರುತ್ತೆ, ಇನ್ನ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಅಲ್ಲಿ ಘಾಟಿ ಸುಬ್ರಹ್ಮಣ್ಯ ಇರುತ್ತೆ. ಸೊ ಒಂಥರ ಪೀಸ್ ಲೈಫ್ ಮಚ್ಚ ಇದು. ಇದು ಬರೀ ಪ್ಲಾಟ್ ತಗೊಳಕ್ ಅಂತ ಅಲ್ಲ, ನೀವು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡು ಫಾರ್ಮಿಂಗ್ ಮಾಡೋಕ್ಕೂ ಬೆಸ್ಟ್ ಪ್ಲೇಸ್ ಇದು ದೊಡ್ಡಬಳ್ಳಾಪುರ. ಓಕೆ. ಮತ್ತೆ ಇಲ್ಲಿ ಪ್ರೈಸ್ ರೇಂಜ್ ಬಂದು ಎಸ್ಟಿಮೇಟೆಡ್ ಪ್ರೈಸ್ ರೇಂಜ್ ಅರೌಂಡ್ 30-40 ಪರ್ ಸ್ಕ್ವೇರ್ ಫೀಟ್ 1500-2000 ಒಳಗೆ ಸಿಗುತ್ತೆ. ನೋಡಿ ಎಷ್ಟು ಚೀಪ್ ಆಯ್ತು ಇದು. ಚೀಪ್ ಇದೆ ಇದು, ಬೇರೆ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಗಿಂತ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಸೊ 10 years down the line this will be a best investment for the investors in real estate. ಸೊ ಫ್ರೆಂಡ್ಸ್, ಇಷ್ಟು ಏರಿಯಾಸ್ನ ನಾವು ಪಿಕ್ ಮಾಡಿದ್ವಿ. ಇನ್ನ ಎಷ್ಟೊಂದು ಏರಿಯಾಸ್ಗಳು ಇದಾವೆ ಬೆಂಗಳೂರು ಸುತ್ತಮುತ್ತ, ಅವ್ ಯಾವ್ಯಾವು ಅಂತ ಹೇಳ್ಬಿಡು ವಿಕ್ರಮ್. ಬೆಂಗಳೂರು ಔಟ್ಸೈಡ್ ಬೇರೆ ಇನ್ನೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಮಾಗಡಿ ರೋಡ್ ಇದೆ, ನೆಲಮಂಗಲ ರೋಡ್ ಇದೆ, ಅಂಡ್ ಇನ್ನು ಕನಕಪುರ ರೋಡ್ ಇದೆ. ಇಲ್ಲೆಲ್ಲಾನು ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು. ಬಟ್ ಸದ್ಯಕ್ಕೆ ನೋಡೋದಾದ್ರೆ ಮೇಜರ್ಲಿ ಬೆಂಗಳೂರವರು IT ಪಾರ್ಕ್ ಎಲ್ಲಿ ತುಂಬಾ ಹತ್ರ ಇದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ತಾರೆ. ಅಂಡ್ ಇಲ್ಲಿ ಸದ್ಯಕ್ಕೆ ಆ ಥರ ಏನು ಫ್ಯೂಚರ್ ಆಗಿ ಏನು ಪ್ಲಾನ್ ಆಗ್ತಾ ಇಲ್ಲ. ಅಂಡ್ ಮೆಟ್ರೋ ಕನೆಕ್ಟಿವಿಟಿ, ಅದರ್ ಕನೆಕ್ಟಿವಿಟಿ ಇಲ್ಲಿ ಇದೆ. ಅದು ಡೆವಲಪ್ಮೆಂಟ್ ವೈಸ್ ಫ್ಯೂಚರ್ ಹೇಗಿದೆ ಅಂತ ಸದ್ಯಕ್ಕೆ ಗೊತ್ತಿಲ್ಲ. ಸೊ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ನೀನ್ ಹೇಳಿರೋ ಪ್ಲೇಸ್ ಅಲ್ಲಿ ಪ್ಲಾಟ್ಸ್ ತಗೊಳಕ್ ಆಗಲ್ಲ, ಬಟ್ ಎಕರೆಗಟ್ಲೆ ನಾವು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಟ್ಟಿದ್ವಲ್ಲ, ನಮ್ ತಾತಗಳು ಎಕರೆ ಮಾರಿದ್ರಲ್ಲ, ಆ ಎಕರೆನ ಈ ಜಾಗದಲ್ಲಿ ತಗೊಬಹುದು. ಕನಕಪುರ ಸೈಡು, ಮಾಗಡಿ ಸೈಡು, ತುಮಕೂರು ಸೈಡು ತಗೊಂಡು ವೀಕೆಂಡ್ಸ್ ಅಲ್ಲಿ ಅಲ್ಲಿ ಹೋಗಿ ಬಿಡ್ಬೇಕಾದ್ರೆ ಫಾರ್ಮಿಂಗ್ ಮಾಡ್ಕೊಂಡು ಲೀಡ್ ಮಾಡ್ಕೊಂಡ್ ಬರ್ಬೋದು. ಕೆಲವರು ಫಾರ್ಮ್ ಹೌಸ್ ಮಾಡೋದಿರುತ್ತೆ, ಪ್ಲಾನ್ಸ್ ಇರುತ್ತೆ, ಈ ತರ ಎಲ್ಲ ಮಾಡ್ಕೊಬಹುದು. ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ, ಬಟ್ ಓಕೆ, ಅಫೋರ್ಡಬಲ್ ರೇಟ್ ಅಲ್ಲೇ ಸಿಗ್ತವೆ. ಸೊ ಇನ್ನೊಂದು ಕೀ ಪಾಯಿಂಟ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನು ಅಂದ್ರೆ, ಯಾವತ್ತು ಸೊ ಲೆಜಿಟ್ ಪ್ರಾಪರ್ಟೀಸ್ನ ನೀವು ಹುಡುಕ್ಬೇಕು. ಅಂಡ್ ಆಥರೈಸ್ಡ್ ಎ ಖಾತಾ, ಬಿ ಖಾತಾ ಇಲ್ಲ ಈ ಖಾತಾನಾದ್ರೂ ಆಗಿರ್ಬೇಕು. ಸೊ ಈ ರೀತಿ ಲೆಜಿಟ್ ಪ್ರಾಪರ್ಟೀಸ್ ಮೇಲೆ ನೀವು ಹುಡುಕೋದೇ ದೊಡ್ಡ ಕಷ್ಟ. ಅದನ್ನ ನೀವು ಹುಡುಕಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಐ ಥಿಂಕ್ ರಿಯಲ್ ಎಸ್ಟೇಟ್ ಇಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಸೊ ನೀವೀಗ ಎಲ್ಲ ಕ್ರೈಟೀರಿಯಾಸ್ ಎಲ್ಲ ನಿಮ್ಮ ಅಂಡರ್ ಬರ್ತಾ ಇದೆ, ಎಲ್ಲ ಲಿಂಕ್ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ನೀವು ಒಂದು ಸೈಟ್ ತಗೊಳಕ್ಕೆ ಏನೇನು ನೋಡಬೇಕು ನಾವು ಅದನ್ನ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ ಇನ್ ಡೀಟೇಲ್ ಆಗಿ.
ಜಸ್ಟ್ ಟಾಪ್ ಲೆವೆಲ್ ಕೊಟ್ಬಿಡ್ತೀವಿ ಏನೇನು ಅಂತ. ಫಸ್ಟ್ ಖಾತಾ, ಒಂದು ಲ್ಯಾಂಡಿಗೆ ಖಾತಾ ಇದೆಯೋ ಇಲ್ವೋ ಅನ್ನೋದು ನೋಡಬೇಕು. ಫಾರ್ ಎಕ್ಸಾಂಪಲ್ ಎ ಖಾತಾ ಆರ್ ಬಿ ಖಾತಾ, ಅವೆರಡರಲ್ಲಿ ಯಾವ ಖಾತಾ ಇದ್ರೂ ಓಕೆ, ಅದು ಈ ಖಾತಾ ಆಗಿರಬೇಕು, ಎಲೆಕ್ಟ್ರಾನಿಕ್ ಖಾತಾ. ನೆಕ್ಸ್ಟ್ ನೋಡ್ಬೇಕಾಗಿರೋದು NA ಸರ್ಟಿಫಿಕೇಟ್, ಏನಿದೆ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್. ಲ್ಯಾಂಡ್ ನ ಕನ್ವರ್ಟ್ ಮಾಡಿರ್ಬೇಕು, DC ಕನ್ವರ್ಷನ್ ಮಾಡಿರ್ಬೇಕು. ಅಗ್ರಿಕಲ್ಚರ್ ಲ್ಯಾಂಡ್ ನ NA ಕನ್ವರ್ಟ್ ಮಾಡಿ DC ಇಂದ ಅಪ್ರೂವ್ ತಗೊಂಡಿರ್ಬೇಕು ಅದನ್ನ. ಆಮೇಲೆ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್, EC ಅಂತಾರೆ. ಆ EC ಏನಕ್ಕೆ ಅಂದ್ರೆ ನೀ ತಗೊಳ್ತಾರೋ ಪ್ಲಾಟ್ ಮೇಲೆ ಏನಾದ್ರು ಲೋನ್ಸ್ ಇದೆಯಾ, ಫ್ಯೂಚರ್ ಲೋನ್ಸ್, ಲ್ಯಾಂಡ್ ಓನರ್ ಏನಾದ್ರು ತಗೊಂಡಿದಾನ, ಅದೆಲ್ಲ ಬಂದ್ಬಿಡುತ್ತೆ ನಿಮ್ಗೆ EC ತೆಗಿಸ್ಬಿಟ್ರೆ. ಸೊ ಏನಾದ್ರು ಇದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ನಿಮಗೆ ಫ್ಯೂಚರ್ ಅಲ್ಲಿ. ಅದಕ್ಕೆ ಅದನ್ನ ತೆಗಿಸ್ ನೋಡ್ಬಿಟ್ರೆ ನಿಮಗೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ, ಏನು ಲೋನ್ಸ್ ಇರಲ್ಲ, ಎಲ್ಲ ಗುಡ್ ಟು ಬೈ ಅಂತ. ಇನ್ನೊಂದು ಲಾಸ್ಟ್ ಜನರಲ್ ಚೆಕ್ ಏನು ಅಂದ್ರೆ ಆ ಪ್ರಾಪರ್ಟಿ ಲೀಗಲ್ಲ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಮೇಲೆ ಏನೇ ಲಿಟಿಗೇಷನ್ಸ್, ಏನೇ ಕೇಸು ಯಾವ್ದು ಇಲ್ಲ ಅನ್ನೋದನ್ನ ಒಂದ್ ಮುಖಾಂತರ ವೆರಿಫೈ ಮಾಡ್ಕೊಳ್ಳಿ. ಅಕ್ಕಪಕ್ಕದವ್ರು ಹತ್ರ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಏನೇನಿರುತ್ತೆ ಅಂತ. ಸೊ ಇಷ್ಟನ್ನ ನೀವು ಕನ್ಸಿಡರ್ ಮಾಡ್ಲೇಬೇಕು ಒಂದು ಪ್ಲಾಟ್ ತಗೊಬೇಕಾದ್ರೆ. ಇನ್ ಡೀಟೇಲ್ ಆಗಿ ಏನೇನ್ ಬೇಕು ಅಂತ ಅದ್ ಫ್ಯೂಚರ್ ಅಲ್ಲಿ ಬೇಕಾದ್ರೆ ವಿಡಿಯೋಸ್ ಮಾಡೋಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಸ್ಕಷನ್. ಈ ಡಿಸ್ಕಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲಾಸ್ಟ್ ಗಂಟ ಇಲ್ಲಿವರೆಗೂ ನೋಡಿದ್ದೀರಾ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡೋರೆ ಅಂದ್ರೆ 100% ಇಷ್ಟ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.